ಬಲ್ಲ ರಸಿಕರಿಗೆಂದು ರೋಗವಿಲ್ಲ. ನಾಲಿಗೆಗೆ ರುಚಿ ರುಚಿ, ನಾಸಿಕಕ್ಕೆ ಘಮ ಘಮ, ಸವಿ ಸಮಾಗಮ ಬಲೆ ಬೊಂಬಾಟ್. ಸಮ ಸಮ ತೂಕ ಪರಿಮಳ ಪಾಕ, ಅಂತಹ ಭೋಜನಕ್ಕೆ ಸಾಟಿಲ್ಲ. ಕಣ್ಣಿಗೆ ಹಿತ ಮನಸ್ಸಿಗೆ ಖುಷಿ, ಸಿಕ್ಕರೆ ಬದುಕೆ ಬಲು ಬೊಂಬಾಟ್. ಊಟದ ಎಲ್ಲ ಸ್ವಾದವ ಬಲ್ಲ ರಸಿಕರಿಗೆಂದು ರೋಗವಿಲ್ಲ. ಸಮ ಸಮ ತೂಕ ಪರಿಮಳ ಪಾಕ, ಅಂತಹ ಭೋಜನಕ್ಕೆ ಸಾಟಿಲ್ಲ. ನಳಿನಿ ಪಾಕ ನಳನ ಪಾಕ, ಸವಿ ರುಚಿಯಲ್ಲಿ ತಮಕ. ಬೊಂಬಾಟ್ ಭೋಜನ, ಬೊಂಬಾಟ್ ಭೋಜನ, ಬೊಂಬಾಟ್ ಭೋಜನ. GRB ಇನ್ಸ್ಟೆಂಟ್ ಮಿಕ್ಸ್ ಅಂಡ್ ಮಸಾಲಾ ಬೊಂಬಾಟ್ ಭೋಜನ ಕಾರ್ಯಕ್ರಮದ ವೀಕ್ಷಕರಿಗೆಲ್ಲ ಸಿಹಿ ಕೈ ಚಂದ್ರು ಮಾಡುವಂಥ ವಿನಯಪೂರ್ವಕ ಪ್ರೀತಿಪೂರ್ವಕ ನಮಸ್ಕಾರಗಳು. ನಮ್ಮ GRB ಇನ್ಸ್ಟೆಂಟ್ ಮಿಕ್ಸ್ ಅಂಡ್ ಮಸಾಲಾ ಬೊಂಬಾಟ್ ಭೋಜನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮಗೆಲ್ಲ ಗೊತ್ತಿರೋ ಹಾಗೆ ಬೊಂಬಾಟ್ ಭೋಜನ ಕಾರ್ಯಕ್ರಮದ ಮೊದಲನೇ ಭಾಗದಲ್ಲಿ ನಾನು ಹೊರಗಡೆ ಹೋಗಿ ಬೇರೆಯವ್ರು ಮಾಡಿದಂಥ ಬೊಂಬಾಟ್ ಭೋಜನ ತಿನ್ನಬೇಕು. ಸೊ ಇವತ್ತು ಸ್ವಲ್ಪ ಹೊಟ್ಟೆ ಹಸಿತಾ ಇದೆ, ಮೊದಲು ಕೆಲಸ ಮುಗಿಸ್ಕೊಳ್ಳೋಣ, ಏನಂತೀರ? ಈಗ ನಾನು ಎಲ್ಲಿ ಹೋಗ್ತೀನಿ, ಏನು ತಿಂತೀನಿ ಅಂತ ತಿಳ್ಕೊಳ್ಳೋಂಗಿದ್ರೆ ನೀವು ನನ್ನ ಹಿಂದೆ ಬರಬೇಕು. ಫಾಲೋ ಮೀ, ಲೆಟ್ ಅಸ್ ಸ್ಟಾರ್ಟ್ ನಮ್ಮೂರ ಊಟ. ನಮ್ಮೂರ ಊಟಕ್ಕೆ ಇವತ್ತು ಕೂಡ ನಾನು ಶ್ರೀಮತಿ ಶೋಭಾ ಹೆಗಡೆ ಅವ್ರ ಮನೆಗೆ ಬಂದಿನಿ. ಅವರು ನಿನ್ನೆ ಅದ್ಭುತವಾದಂಥ ಸಾಂಬಾರು ಸೌತೆಕಾಯಿ ಖಾರ ಕಡುಬು ಮಾಡಿಕೊಟ್ಟಿದ್ರು, ತುಂಬ ಚೆನ್ನಾಗಿತ್ತು. ಅದ್ರ ಜೊತೆಗೆ ಹುರುಳಿ ಕಾಳಿನ ಚಟ್ನಿ ಮಾಡಿದರು, ಫ್ಯಾಂಟಾಸ್ಟಿಕ್. ಇವತ್ತು ಹಾಲ್ಮಣ್ಣಿ ಮಾಡಿಕೊಡ್ತೀನಿ, ಹಾಲ್ಮಣ್ಣಿ ಅಂತ. ಇವಾಗ ನನಗೆ ಅದೇನು ಒಂದು ಗೊತ್ತಿಲ್ಲ, ಹೇಗೆ ಮಾಡೋದು ಅಂತ ಗೊತ್ತಿಲ್ಲ, ನೀವು ನನಗೆ ಹೇಳ್ಕೊಡ್ಲೇಬೇಕು. ಓಕೆ, ಹಾಲ್ಮಣ್ಣಿಗೆ ಮೊದಲನೇದಾಗಿ ಹಾಲು ಬೇಕು. ಓಕೆ, ಆಮೇಲೆ ಅಕ್ಕಿ ಹಿಟ್ಟು ಬೇಕು, ಅಕ್ಕಿ ಹಿಟ್ಟು, ಆಮೇಲೆ ಸಕ್ಕರೆ, ಬೆಲ್ಲ, ತುಪ್ಪ, ಅಲಂಕರಿಸಲಿಕ್ಕೆ ಗೋಡಂಬಿ, ದ್ರಾಕ್ಷಿ. ಸಕ್ಕರೆ ಬೆಲ್ಲ ಎರಡೂ ಯೂಸ್ ಮಾಡ್ತೀರಾ? ಎರಡು ಯೂಸ್ ಮಾಡ್ತಾ ಇದ್ದೀವಿ. ಓಕೆ, ಇದು ಸಹ ಟೇಸ್ಟ್ ಕೊಡುತ್ತೆ, ನೋಡೋಣ. ಸರಿ, ಇದನ್ನು ಈ ಹಾಲ್ಮಣ್ಣಿ ಮಾಡೋದು ಹೇಗೆ ಅಂತ ಹೇಳ್ತೀರಾ? ಈಗ ಫಸ್ಟು ನಾನು ಹಾಲು ತಗೋತೀನಿ. ಹಾಲು ಅಕ್ಕಿ ಹಿಟ್ಟನ್ನು ಸೇರಿಸಿ, ಹಾಲು ತಣ್ಣಗಿರ್ಬೇಕಿದ್ರೇ ಸ್ವಲ್ಪ ಕರಡ್ಕೋಬೇಕು ಇದನ್ನು ಚೆನ್ನಾಗಿ. ಇದನ್ನು ಅಕ್ಕಿ ನೆನೆಸಿ ರುಬ್ಬಿನೂ ಮಾಡ್ತಾರೆ, ಆದರೆ ನಾನು ಸ್ವಲ್ಪ ಸುಲಭವಾಗಿ ಮಾಡೋದನ್ನ ಈಸಿ ಮೆಥಡ್ ಮಾಡ್ತಾ ಇದ್ದೀನಿ. ಈ ಹಾಲಿಗೆ ಅಕ್ಕಿ ಹಿಟ್ಟು ಹಾಕ್ಬಿಟ್ಟು ಆಮೇಲೆ ಕಾಯಿಸಿದ್ರೆ ಏನಾಗಲ್ವಲ್ಲ ಹಾಲೇನು? ಈಗ ಇದಕ್ಕೆ ಸಕ್ಕರೆ, 1 ಕಪ್ ಸಕ್ಕರೆ ಬೇಕು. ಆಮೇಲೆ ಇದಕ್ಕೆ ನಮ್ಮೂರ ಕಡೆ ಬೆಲ್ಲ ಅಂದರೆ ಜೋನಿ ಬೆಲ್ಲ, ಇದು ಜೋನಿ ಬೆಲ್ಲ. ಇದನ್ನು ಅರ್ಧ ಕಪ್ ಹಾಕಬೇಕು. ಅದು ಬೆಲ್ಲ ಹಾಕಿದರೆ ಅದರ ಪರಿಮಳ ಒಂಥರ ಚೆನ್ನಾಗಿ ಬರುತ್ತೆ. ಇದನ್ನು ಬರೀ ಬೆಲ್ಲದಲ್ಲೂ ಮಾಡ್ತಾರೆ. ನಮ್ಮ ಕಡೆ ಜೋನಿ ಬೆಲ್ಲ ಸಿಗಲ್ಲ, ಎಲ್ಲ ಮಲೆನಾಡು ಕಡೆನೇ ಸಿಗುತ್ತೆ. ಇದು ಈಗ ಚೆನ್ನಾಗಿ ಗಟ್ಟಿ ಆಗ್ತಾ ಹೋಗುತ್ತಾ? ಗಟ್ಟಿ ಆಗ್ತಾ ಹೋಗುತ್ತೆ. ಒಂದು 15 ನಿಮಿಷ ಬೇಕಾಗುತ್ತೆ ಇದಕ್ಕೆ. ಓಕೆ, ಇದಕ್ಕೆ ಜೊತೆನೆ ತುಪ್ಪವನ್ನು ಹಾಕ್ಕೊಳ್ಬೇಕು. ತುಪ್ಪ ಇದಕ್ಕೆ ಹಾಕ್ಬಿಡೋದಾ? ಇದಕ್ಕೆ ಹಾಕ್ಬೇಕು. ಸೊ ಇದನ್ನು ಹಾಕಿ ಚೆನ್ನಾಗಿ ಕೆದಕಬೇಕು. ಅಷ್ಟರಲ್ಲಿ ನಿಮ್ಮೆಲ್ಲರಿಗೂ ಒಂದು ಬ್ರೇಕ್.